Good morning, students. Let us start with second chapter, that is Unit 2, Negotiable Instrument. So let us understand what is the meaning of negotiable instrument. In India, the Negotiable Instruments Act of 1881, it is nothing but a document, students. Therefore, it is a transferable document from one person to another person, which is legal title with the transferred defects of transferee can sue into his own name. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಅದೊಂದು ಪತ್ರ ಟೈಪು ಬರಿಬೇಕಾಗುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂಡರಲ್ಲಿ ನಮಗೆ ಹಿಂದಿನ ಕಾಲದಲ್ಲಿ ಪ್ರಾಮಿಸರಿ ನೋಟ್ ಬರ್ತಾಯಿತ್ತು ಬ್ರಿಟಿಷರ್ ಕಾಲದಲ್ಲಿ, ನಂತರ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬಂತು, ನಂತರ ಚೆಕ್ಸ್ ಬಂದಿದೆ ಈಗ. ಸೊ ಈಗ ಆನ್ಲೈನ್ ಡಿಜಿಟಲ್ ಪೇಮೆಂಟ್ಸ್ ಕೂಡ ಬಂದಿದೆ. ಸೊ ಹಾಗಾಗಿ ಇವನ್ನೆಲ್ಲ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಇನ್ಸ್ಟ್ರೂಮೆಂಟ್ಸ್ ಅಂದರೆ ವಸ್ತುಗಳು ಅಂತಲ್ಲ. ಬ್ಯಾಂಕಿಂಗ್ ಟರ್ಮಿನಾಲಜಿಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಡಿ ಡಿ ಆಗ್ಬೋದು, ಪ್ರಾಮಿಸರಿ ನೋಟ್ ಆಗ್ಬೋದು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗ್ಬೋದು, ಚೆಕ್ ಆಗ್ಬೋದು, ಅಥವಾ ಪೇಯಬಲ್ ಅಟ್ ಪಾರ್ ಚೆಕ್ಸ್ ಆಗ್ಬೋದು. ಸೊ ಇವನ್ನೆಲ್ಲ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೇವೆ. ಇನ್ ಇಂಡಿಯಾ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಗೌನ್ಡ್ ಬೈ the Negotiable Instruments Act of 1881. Negotiable instrument means a transferable, whereas instrument means a document. Therefore, negotiable instruments means a transferable document. A negotiable instrument is one of the legal title of which can be transferred freely from all defects and the transferee can sue in his own name. A transferee can sue in his own name ಅಂದರೆ ನಾವು ಇಂಥವ್ರಿಗೆ ಅಂತ ಹೇಳಿ ಪ್ರಾಮಿಸರಿ ನೋಟಲ್ಲಿ ಬರಿತೀವಿ, ಇಂಥವ್ರಿಗೆ ಅಂತ ಹೇಳಿ ಚೆಕ್ ಮೇಲೆ ಬರಿತೀವಿ. ಸೊ ಇಂಥವ್ರಿಗೆ ಅನ್ನೋದನ್ನು ನಾವು ಟ್ರಾನ್ಸ್ಫರಿ ಅಂತ ಕರಿತೇವೆ. ಸೊ ಇಂಥವ್ರಿಗೆ ಅಂತ ಹೇಳಿ ಕೊಡುವಾಗ ಅಂಥವ್ರ ಅಕೌಂಟಲ್ಲಿ ಅಂಥವ್ರು ಮಾತ್ರ ವಿಡ್ರಾ ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರೂ ಬೇರರ್ಸು ಇದರಲ್ಲಿ ಇನ್ವಾಲ್ವ್ಮೆಂಟ್ ಬರುವಾಗೆ ಅನುಮತಿ ಇಲ್ಲ. ಸೊ ಈ ಬೇರರ್ ಅಂದರೆ ನಾವು ಮುಂದೆ ಕಲಿತಾ ಹೋಗೋಣ. ಅಂದರೆ ನಿಮ್ಮ ಬದಲಾಗಿ ಬೇರೆಯೊಬ್ಬರನ್ನ ಕಳಿಸ್ಕೊಡೋದನ್ನು ನಾವು ಬ್ಯಾರರ್ ಅಂತ ಕರಿತೀವಿ. ಸೊ ಇಲ್ಲಿ ಟ್ರಾನ್ಸ್ಫರಿ ಅಂತಂತ ಹೇಳಿದಾಗ ನಿಮ್ಮ ಹೆಸರಲ್ಲಿ ನೀವೇ ವಿತ್ಡ್ರಾ ಮಾಡ್ಕೊಳ್ಳೋಂಥ ಒಂದು ಇನ್ಸ್ಟ್ರೂಮೆಂಟ್ಸ್ನ, ಮೀನ್ಸ್ ಚೆಕ್ ಆಗ್ಬೋದು, ಡಿ ಡಿ ಆಗ್ಬೋದು, ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗ್ಬೋದು, ಹಿಂದಿನ ಕಾಲದಲ್ಲಿ ಪ್ರಾಮಿಸರಿ ನೋಟ್ ಆಗಬಹುದು, ಎಲ್ಲ ಡೇಟ್ ಇರುತ್ತೆ ಅದರಲ್ಲಿ, ಮತ್ತು ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಇರುತ್ತೆ. ನಂತರ ಯಾರಿಗೆ ಅಂತ ಇರುತ್ತೆ, ಎಷ್ಟು ಬಡ್ಡಿ ಮತ್ತು ಅಸಲು ಎರಡೂ ಸೇರಿಸಿ ಎಷ್ಟಿರಬೇಕು ಅದು ಇರುತ್ತೆ, ಅಕೌಂಟ್ ಪೇಯಬಲ್ನ ಅಥವಾ ಡೈರೆಕ್ಟಾಗಿ ಕೊಡೋದ ಅಂತ ಇಷ್ಟೂ ಮಾಹಿತಿಗಳು ಆ ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ಆ ಚೆಕ್ ಇನ್ಸ್ಟ್ರೂಮೆಂಟಲ್ಲಿ ಇರುತ್ತೆ. ಸೊ ಇಂಥದಕ್ಕೆ ನಾವು ವಿ ಕಾಲ್ ಇಟ್ ಆಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. According to Section 13, Subsection A of the Negotiable Instrument Act 1881, instrument means a promissory note, bill of exchange or check payable either to order or to bearer. ಆರ್ಡರ್ ಅಂದರೆ ನಿಮಗೆ ಡೈರೆಕ್ಟಾಗಿ ಕೊಡುವಂಥದ್ದಕ್ಕೆ ವಿ ಕಾಲ್ ಇಟ್ ಆಸ್ ಆರ್ಡರ್. ಇನ್ ಕೇಸ್ ನಿಮ್ಮ ಬದಲಾಗಿ ಬೇರೆ ಯಾರನ್ನಾದರೂ ನೀವು ನೇಮಕಾತಿ ಮಾಡಿದಾಗ ಆ ಬೇರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಬೇರರ್ ಆಗ್ತಾರೆ. ಸೊ ವೆದರ್ ದ ವರ್ಡ್ ಆರ್ಡರ್ ಆರ್ ಅ ಬೇರರ್ ಅಪಿಯರ್ ಆನ್ ದ ಇನ್ಸ್ಟ್ರೂಮೆಂಟ್ ಆರ್ ನಾಟ್. ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ವಿ ಹ್ಯಾವ್ 3 ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್: ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಚೆಕ್. ಪ್ರಾಮಿಸರಿ ನೋಟು ಐ ಎನ್ ಆರ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಪ್ರಾಮಿಸರಿ ನೋಟ್, ಈಗ 1980s 1990s ತನಕ ಈ ಪ್ರಾಮಿಸರಿ ನೋಟ್ ಅನ್ನೋ ಒಂದು ಅಂಶ ಇತ್ತು. ಬಿಲ್ ಆಫ್ ಎಕ್ಸ್ಚೇಂಜ್ ಬಂದು ಹೊರದೇಶದಿಂದ ಏನಾದರೂ ಮಾಡಿದಾಗ, ಎಕ್ಸ್ಪೋರ್ಟ್ ಮಾಡಿದಾಗ ನಾವು ಬಿಲ್ ಆಫ್ ಎಕ್ಸ್ಚೇಂಜ್ನ ಡಾಲರ್ ಕರೆನ್ಸಿನಲ್ಲಿ ಕೊಡೋದಕ್ಕೆ ವಿ ಕಾಲ್ ಇಟ್ ಆಸ್ ಬಿಲ್ ಆಫ್ ಎಕ್ಸ್ಚೇಂಜ್. ಚೆಕ್ ಆ್ಯಸ್ ಯೂಶುವಲ್ ಯು ನೋ, a check is been given to any third person or any other person with the name mentioned on the check, or whether it is a direct check or it may be a account payee check. ಸೊ ಇವನ್ನೆಲ್ಲ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂಡರಲ್ಲಿ ಕರಿತೇವೆ. ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನೋದನ್ನು ನಾವು ಪಾರ್ಟ್ ಬೈ ಪಾರ್ಟ್ ಅರ್ಥ ಮಾಡ್ಕೊಳ್ಳೋಣ.
ಸೊ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ಪ್ರಾಮಿಸರಿ ನೋಟ್ ಅನ್ನೋದು ಯಾವ್ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಬಿಲ್ ಆಫ್ ಎಕ್ಸ್ಚೇಂಜ್ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಅದರಲ್ಲಿ ಟೈಪ್ಸ್ ಯಾವುದು, ಚೆಕ್ ಅಂದರೆ ಏನು, ಆ ಚೆಕ್ಕದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಫೀಚರ್ಸ್ ಏನು, ನಂತರ ಅದರಲ್ಲಿ ಟೈಪ್ಸ್ ಎಂಥದ್ದು ಅಂಥೇಳಿ 3 ಅಂಶನ ಈ ಕಂಪ್ಲೀಟ್ ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ characteristics of negotiable instruments can freely transferable or transferability. ಫ್ರೀ ಟ್ರಾನ್ಸ್ಫರಬಿಲಿಟಿ ಇರುತ್ತೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ. ಯಾಕಂದರೆ ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ನೀಟಾಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸಪೋಸ್ ಅದು PDC ಇದ್ದಾಗ ಆಗೋದಿಲ್ಲ, ಅದು ಏನಾದರೂ ಆ ಒಂದು ಟೆನ್ಯೂರ್ ಚೆಕ್ಗೆ, ಪ್ರಾಮಿಸರಿ ನೋಟ್ಗೆ, ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಹಿಂದಿನ ಕಾಲದಲ್ಲಿ 6 ತಿಂಗಳು ಕಾಲಾವಕಾಶ ಇತ್ತು. ಬಟ್ ಆಫ್ಟರ್ ಡಿಮಾನಿಟೈಸೇಷನ್ it has only 3 months validity, that is 90 days. ಸೊ ಈ 90 ಡೇಸಲ್ಲಿ ಚೆಕ್ಗೆ ಜೀವ ಇರೋ ತನಕ ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಆ ಟ್ರಾನ್ಸ್ಫರ್ ಮಾಡುವ ಒಂದು ಅಂಶನ ನಾವು ಬಿಲ್ ಡಿಸ್ಕೌಂಟಿಂಗ್ ಅಂತ ಕರಿತೀವಿ ಅಥವಾ ಚೆಕ್ ಡಿಸ್ಕೌಂಟಿಂಗ್ ಅಂತ ಕರಿತೀವಿ. ಇನ್ ಕೇಸ್ ನಿಮ್ಮ ಹೆಸರಲ್ಲೇ ಇದ್ದು ನೀವೇ ವಿತ್ಡ್ರಾ ಮಾಡ್ಕೋಬೇಕಂದ್ರೆ ನೋ ಇಶ್ಯೂ, ಇಟ್ ಇಸ್ ಎ ಡೈರೆಕ್ಟ್ ಟ್ರಾನ್ಸ್ಫರ್. ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಅದು ಚೆಕ್ ಡಿಸ್ಕೌಂಟಿಂಗ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ವಿ ಡೋಂಟ್ ಫಾಲೋ ಎನಿ ಲೀಗಲ್ ಫಾರ್ಮ್ಯಾಲಿಟೀಸ್. ಯಾಕೆ ಲೀಗಲ್ ಫಾರ್ಮ್ಯಾಲಿಟೀಸ್ ಇಲ್ಲಿಲ್ಲ ಅಂತಂದರೆ, ಡೈರೆಕ್ಟಾಗಿ ಯಾರಿಗೆ ಬರಿಬೇಕೋ ಅವ್ರಿಗೆ ಹೆಸರಲ್ಲಿ ಚೆಕ್ಸ್ನ ಬರಿತೀವಿ ಅಥವಾ ಪ್ರಾಮಿಸರಿ ನೋಟ್ನ ಬರಿತೀವಿ. ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಮಾತ್ರ ತೊಗೊಂಡೋಗಿ ವಿಡ್ರಾ ಮಾಡ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ಇಲ್ಲಿ ಕಾನೂನುಬದ್ಧವಾಗಿರುವಂತಹ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದರಲ್ಲಿಲ್ಲ. ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದು ಒಂದೇ ಒಂದು, ಅದು ಚೆಕ್ಗೆ ಇರುವಂತಹ ಒಂದು ಟೆನ್ಯೂರ್ ಬಂದು ಅದಕ್ಕೆ ಜೀವ ಇರುವಂಥದ್ದು ಓನ್ಲಿ 90 ಡೇಸ್. ಸೊ ನೆಕ್ಸ್ಟ್ ಕಮ್ಸ್ ಯುವರ್ ಟೈಟಲ್ ಫ್ರೀ ಫ್ರಮ್ ಡಿಫೆಕ್ಟ್ಸ್. ಇಟ್ ಗಿವ್ಸ್ ಅನ್ ಅಬ್ಸಲ್ಯೂಟ್ ಆ್ಯಂಡ್ ಗುಡ್ ಟೈಟಲ್ ಟು ಟ್ರಾನ್ಸ್ಫರಿ. ಇಟ್ ಗಿವ್ಸ್ ಬೆಟರ್ ಟೈಟಲ್ ಟು ಟ್ರಾನ್ಸ್ಫರಿ ದ್ಯಾನ್ ಟ್ರಾನ್ಸ್ಫರರ್. ಫಾರ್ ಅನ್ ಎಕ್ಸಾಂಪಲ್, if instrument is misused in the process of transfer, to whomsoever expect the instrument will get good title of instrument. ಮೀನ್ಸ್ ಈಗ ಚೆಕ್ ಎಲ್ಲಾದರೂ ಕಳೆದೋಗಿದ್ರೆ ಆ ಕಳೆದೋಗಿರೋ ಪರ್ಸನ್ಗೆ ಅದು ಚೆಕ್ಕು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಯಾರಿಗೋ ಬೇರೆಯೊಬ್ರಿಗೆ ಸಿಗಿದೆ ಅಂಥೇಳಿ ಅದನ್ನು ತೊಗೊಂಡೋಗಿ ಡೈರೆಕ್ಟಾಗಿ ಚೆಕ್ಕನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಬಿಕಾಸ್ ಇಟ್ ಈಸ್ ಟೈಟಲ್ ಫ್ರೀ ಫ್ರಮ್ ಡಿಫೆಕ್ಟ್ಸ್, ಬಿಕಾಸ್ ಇಟ್ ಈಸ್ mentioned to whom exactly that check has to be drawn, or the negotiable instrument can be drawn on specific period, on specific time. ಸೊ ಹಾಗಾಗಿ ಅದು ಆಲ್ರೆಡಿ ಬರೆಯುವಂಥ ಒಂದು ಟೈಟಲ್ ಆಗಿರ್ಬೋದು ಅಥವಾ ಒಂದು ಚೆಕ್ ಮೇಲೆ ಬರೆದಿರುವಂತಹ ಹೆಸರಾಗಿರ್ಬೋದು, ಯಾರಿಗೆ ಆಗಲಿ ಬದಲಾಯಿಸಿ ಆ ಒಂದು ಅಮೌಂಟ್ನ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಚಾನ್ಸಸ್ ತುಂಬಾ ಕಡಿಮೆ ಇದೆ. No notice of transfer. The holder of the instrument need not give notice of transfer to the party liable on the instrument to pay. ಯಾಕಂದರೆ ಇಲ್ಲಿ 2-3 ಅಂಶಗಳಿದೆ. ಒಂದು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಬರುತ್ತೆ. ಪೋಸ್ಟ್ ಡೇಟೆಡ್ ಚೆಕ್ ಅಂತಂದರೆ ಇನ್ನು ನಮಗೆ August 1st 2021 ಬಂದಿಲ್ಲ. ಸೊ ಬಟ್ August 1st 2021ಗೆ ಕೊಟ್ಟಿರುವಂತಹ ಚೆಕ್ಗೆ ನಾವು PDC ಅಂತ ಕರಿತೀವಿ, ದಟ್ ಇಸ್ ಪೋಸ್ಟ್ ಡೇಟೆಡ್ ಚೆಕ್. ಔಟ್ಡೇಟೆಡ್ ಚೆಕ್ ಅಂತಂದರೆ ನಮಗೆ ಡಿಸೆಂಬರ್ 20 ಅಂತಂದರೆ ಅದು ಔಟ್ಡೇಟೆಡ್, ಮೀನ್ಸ್ ಅದಕ್ಕೆ ಆಲ್ರೆಡಿ ಹೊಟ್ಟೋಗಿದೆ ಜೀವ. ಯಾಕಂದರೆ 3 ತಿಂಗಳು ಮಾತ್ರ ಕಾಲಾವಕಾಶ ಒಂದು ಚೆಕ್ಗೆ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ. ಸೊ ಫೆಬ್ರವರಿ 28ಗೆ ಅದು ಲಾಸ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಾವೇನು ಒಂದು ಚೆಕ್ ಇಶ್ಯೂ ಮಾಡುವಾಗ ಡೇಟ್ ಮೆನ್ಷನ್ ಮಾಡಿದರೆ ಅದಕ್ಕೆ ಏನು ಪ್ರಯರ್ ನೋಟಿಸ್ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ ಇಸ್ ನೋನ್ ಅಂಡರ್ ದ ಗೌರ್ಮೆಂಟ್ ರೂಲ್, ಅಂಡರ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರವಾಗಿ, ಅಂಡರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಚೆಕ್ಕು ನಿಮಗೆ 3 ತಿಂಗಳು ಕಾಲಾವಕಾಶ ಮಾತ್ರ ಇರುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್. ಸೊ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಏನೇನಿರುತ್ತೆ ಮೆನ್ಷನ್ ಇರುತ್ತೆ. ಸೊ ಇಲ್ಲಿ ಏನೇನು ಮೆನ್ಷನ್ ಇರುತ್ತೆ ಅಂತಂದರೆ ಚೆಕ್ ಆಗ್ಬೋದು, ಪ್ರಾಮಿಸರಿ ನೋಟ್ ಆಗ್ಬೋದು ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ ಆಗ್ಬೋದು. ಸೊ ಇಲ್ಲಿ ಏನೇನು ಇರುತ್ತೆ, ಏನೇನು ಮೆನ್ಷನ್ ಮಾಡಿರ್ತಾರೆ, ಅದು ಹೇಗಿರುತ್ತೆ, ಯಾವ್ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ
ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. ಯು ಹ್ಯಾವ್ ದಿಸ್ ಫಾರ್ 6 ಮಾರ್ಕ್ಸ್. ವಾಟ್ ಆರ್ ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ರಿಕ್ವೈರ್ಡ್ ಫಾರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೇಳಿದಾಗ ಆಲ್ ದಿಸ್ ಪಾಯಿಂಟ್ಸ್ ಹ್ಯಾವ್ ಟು ಬಿ ಮೆನ್ಷನ್ ಅಲಾಂಗ್ ವಿತ್ ದ meaning of negotiable instrument for 2 marks. So, essential characteristics of a promissory note may be summarized as follows. It must be in writing. ಬರವಣಿಗೆಯಲ್ಲಿ ಮೆನ್ಷನ್ ಆಗಿರ್ಬೋದು ಅಥವಾ ಟೈಪಿಂಗಲ್ಲಿ ಟೈಪ್ ಮಾಡಿರಬಹುದು ಪ್ರಾಮಿಸರಿ ನೋಟ್ನ. ಇಟ್ ಮಸ್ಟ್ ಸರ್ಟನ್ ಎ ಪ್ರಾಮಿಸ್ ಆರ್ ಅಂಡರ್ಟೇಕಿಂಗ್ ಟು ಪೇ. ಫಾರ್ ಎನ್ ಎಕ್ಸಾಂಪಲ್, ಇಲ್ಲಿ ಸ್ಪೆಸಿಫಿಕ್ ಆಗಿ ಹೆಸರು ಮೆನ್ಷನ್ ಆಗಿರಬೇಕು. ನಾನು ರಾಮ ಅನ್ನೋರ ಹತ್ರ ಸಾಲ ತೊಗೊಂಡಿದ್ರೆ ರಾಮ ಅನ್ನೋರಿಗೆ ನಾನು ಮರುಪಾವತಿ ಮಾಡಬೇಕು ಅಮೌಂಟ್ನ. ಸೊ ಆ ಮರುಪಾವತಿ ಮಾಡುವಂಥ ಒಂದು ಡೇಟು, ಸ್ಪೆಸಿಫಿಕ್ ಅಮೌಂಟು ಅಲಾಂಗ್ ವಿತ್ ಇಂಟ್ರೆಸ್ಟು, ನಂತರ ಅವರ ಒಂದು ಹೆಸರು, ಈ ಇಷ್ಟೂ ನಾವು ಪ್ರಾಮಿಸರಿ ನೋಟಲ್ಲಿ ಮೆನ್ಷನ್ ಮಾಡಬೇಕು. ಫಾರ್ ಎನ್ ಎಕ್ಸಾಂಪಲ್, ರಾಮ ಟು ರಾಮ ಆನ್ 1st of July certain that is 10,000 rupees of an amount along with the interest of 5,000 will be paid on 1st of July 2021 ಅಂತ ಹೇಳಿ ಮೆನ್ಷನ್ ಮಾಡಿ ಪ್ರಾಮಿಸ್ ಮಾಡಿ ಕೊಡುವಂಥ ಒಂದು ಪೇಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಮ್ಸ್ ದ ಪ್ರಾಮಿಸ್ ಟು ಪೇ ಮಸ್ಟ್ ಬಿ ಅನ್ಕಂಡೀಷನಲ್. ದ ಡ್ರಾವರ್ ಕೆನಾಟ್ ಅಟ್ಯಾಚ್ ಎನಿ ಕಂಡೀಷನ್ ಟು ಎನ್ಕ್ಯಾಶ್ ದ ಕ್ಯಾಶ್. ಡ್ರಾವರ್ ಅಂದರೆ ನಾನು ರಾಮ ಅನ್ನೋರ ಹತ್ರ ಸಾಲ ತೊಗೊಂಡಿದ್ದೀನಿ 10,000. ಆ ಒಂದು 10,000ಕ್ಕೆ ಬಡ್ಡಿನೂ ಸೇರಿಸಿ, ಸೊ ಬಡ್ಡಿ ಸೇರಿಸಿ ನಾನು ನಿಮಗೆ ಜುಲೈ 1ನೇ ತಾರೀಕು ಕೊಡ್ತಾ ಇದ್ದೀನಿ. ಕೊಡದೇ ಇದ್ದ ಸಂದರ್ಭಗಳಲ್ಲಿ ಈ ಪ್ರಾಮಿಸರಿ ನೋಟ್ನಿಟ್ಕೊಂಡು ಮುಂದೆ ಲೀಗಲ್ ಆ್ಯಕ್ಷನ್ಸ್ ನನ್ನ ಮೇಲೆ ತೊಗೊಳ್ಬಹುದು. ಅದು ಬಿಟ್ಟರೆ ನಾನೇ ಈ ಕ್ಯಾಶ್ನ ವಿಡ್ರಾ ಮಾಡ್ಕೋತೀನಿ ಅಂತ ಮಾತ್ರ ಮೆನ್ಷನ್ ಆಗಿರಬಾರ್ದು. ದಟ್ ಈಸ್ ಅಟ್ಯಾಚ್ ದ ಡ್ರಾವರ್ ಕೆನಾಟ್ ಅಟ್ಯಾಚ್ ಎನಿ ಕಂಡೀಷನ್ ಟು ಎನ್ಕ್ಯಾಶ್ ದ ಕ್ಯಾಶ್ ಅಂತ ಹೇಳುವಂಥ ಒಂದು ವರ್ಡಿನ ಅರ್ಥ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ಇಟ್ ಮಸ್ಟ್ ಬಿ ಸೈನ್ಡ್ ಬೈ ದ ಮೇಕರ್. ಮೇಕರ್ ಯಾರು? ನಾನು. ಸೊ ನನ್ನ ಸಿಗ್ನೇಚರು ಪ್ರಾಮಿಸರಿ ನೋಟ್ ಮೇಲೆ ಇರಬೇಕು. ನಂತರ ಅದರಲ್ಲಿ ಬೇಕಾಗಿರುವಂತಹ ಅಮೌಂಟ್ ಇನ್ ವರ್ಡ್ಸು, ಫಿಗರ್ಸು, ಡೇಟು, ನಂತರ ಯಾರ ಹೆಸರಿಗೆ, ನಂತರ ಪ್ರಾಮಿಸ್ ಮಾಡುವಂಥದ್ದು ಮೀನ್ಸ್ ನಾನು ನಿಮಗೆ ಇಂಥ ದಿವಸ ಪ್ರಾಮಿಸ್ ಮಾಡಿ ಕೊಡ್ತಾ ಇದ್ದೀನಿ ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ಅಂತ ಹೇಳಿ ಕೊಡುವಂತಹ ಒಂದು ಸೆಂಟೆನ್ಸ್ ಅದರಲ್ಲಿ ಮೆನ್ಷನ್ ಆಗಿರಬೇಕು. ನಂತರ ಅವರ ಸಹಿ ಆಗಿರಬೇಕು. ನಂತರ ದ ಮೇಕರ್ ಮಸ್ಟ್ ಬಿ ಎ ಸರ್ಟನ್ ಪರ್ಸನ್. ಅಂದರೆ ವಸ್ತುಗಳಿಗೆ ನಾವು ಹಾಕೋಂಗಿಲ್ಲ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಹೆಸರು ಮಾತ್ರ ಮೆನ್ಷನ್ ಆಗಿರಬೇಕು. ಆ್ಯಂಡ್ ಇಟ್ ಮಸ್ಟ್ ಬಿ ಅ ಸರ್ಟನ್ ಮೀನ್ಸ್ ಅವರು ಜೀವಂತವಾಗಿ ಇರುವಂಥವ್ರ ಹೆಸರಲ್ಲಿ ಮಾತ್ರ ಬರಿಬೇಕೇ ವಿನಃ ಸತ್ತೋಗಿರೋರ ಹೆಸರು ಮೇಲೆ ಬರೆದು ನಾವು ಪ್ರಾಮಿಸರಿ ನೋಟ್ನ ಬರೆಯುವಾಗಿಲ್ಲ. ಅನ್ಸರ್ಟನಿಟಿ ಆಗಿರಬಾರ್ದು. ಸರ್ಟನ್ ಆಗಿರುವಂತಹ ಮನುಷ್ಯನ ಮಾತ್ರ ನಾವು ಪ್ರಾಮಿಸರಿ ನೋಟ್ ಆಗಲಿ ಚೆಕ್ ಆಗಲಿ ಬರಿಬೇಕು. ಯಾಕಂದರೆ ಅವರ ಒಬ್ಬ ವ್ಯಕ್ತಿ ಇಲ್ಲದೇ ಇರುವಂತಹ ಸಂದರ್ಭಗಳಲ್ಲಿ ಅವ್ರ ಹೆಸರುಗಳನ್ನೇನಾದರೂ ಬರೆದ್ರಿ ಅಂದರೆ ಇಟ್ ಇಸ್ ನೋ ಮೋರ್ ಯೂಸ್. ಆ ಕಾರಣದಿಂದ ಪರ್ಸನ್ ನೇಮ್ ಮಸ್ಟ್ ಬಿ ಕಂಡೀಷ್ನಲಿ ಮೆನ್ಷನ್ ಹೂ ಇಸ್ ಅಲೈವ್. ಮತ್ತು ದ ಸಮ್ ಪೇಯಬಲ್ ಮಸ್ಟ್ ಬಿ ಸರ್ಟನ್. ದ ಸಮ್ ಪೇಯಬಲ್ ಅಂದರೆ ಎಷ್ಟು ಅಮೌಂಟು, ಅದೇ ವರ್ಡ್ಸು ಮತ್ತು ಫಿಗರ್ಸು ಎರಡು ಬರಿಬೇಕು. ದ ಅಮೌಂಟ್ ಪೇಯಬಲ್ ಮಸ್ಟ್ ಬಿ ಲೀಗಲ್ ಟೆಂಡರ್ ಮನಿ. ಅಮೌಂಟ್ ಪೇಯಬಲ್ ಮಸ್ಟ್ ಬಿ ಇನ್ ಲೀಗಲ್ ಟೆಂಡರ್ ಮನಿ ಅಂತಂದರೆ ಅದು ನ್ಯಾಯಬದ್ಧವಾಗಿ ನ್ಯಾಯ ಬಡ್ಡಿ ಇರುವಂತಹ ಒಂದು ಲೆಕ್ಕಾಚಾರ ಅದರಲ್ಲಿ ಮೆನ್ಷನ್ ಮಾಡಿ ಕೊಡಬೇಕೇ ವಿನಃ 10,000 ರೂಪಾಯಿಗೆ 10,000 ರೂಪಾಯಿ ಬಡ್ಡಿ ಕೊಡಿ ಅಂತ ಹೇಳಿ ನಾವು ದೋಚಬಾರ್ದು. ಹಾಗಾಗಿ ಇಲ್ಲಿ ಕಂಡೀಷ್ನಲ್ ಆಗಿ ಅಮೌಂಟನ್ನ ಅಲ್ಲಿ ಮೆನ್ಷನ್ ಮಾಡಿರಬೇಕು. ನ್ಯಾಯಬದ್ಧವಾಗಿರುವಂತಹ ಬಡ್ಡಿ ತೊಗೋಬೇಕೇ ವಿನಃ ಕಾಂಪೌಂಡೆಡ್ ಇಂಟ್ರೆಸ್ಟ್ ಹಾಕಿ ಅನ್ಯಾಯ ಬಡ್ಡಿ ನಾವು ಇಲ್ಲಿ ತೊಗೊಳಕ್ಕೆ ಅವಕಾಶ ಇಲ್ಲ. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಮಿಸರಿ ನೋಟ್ ಅಂತ ಹೇಳಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.